ನಾವಿವತ್ತು ನಮ್ ಗಾಡಿಗೆ ಒಂದು ಸ್ಪೆಷಲ್ ಐಟಮ್ ನ ಹಾಕಿದೀವಿ. ಏನು ಅಂತಂದ್ರೆ ನಾರಿಫ್ಯೂಮಿ ರಾಕೆಟ್ 4 ಎಕ್ಸಾಸ್ಟ್ ಗುರು. ಫುಲ್ ಬೇಸಿ ನಾಯ್ಸು, ಫುಲ್ ಸಿಸ್ಟಮ್ ಎಕ್ಸಾಸ್ಟ್. ಇದು ಫುಲ್ ಸಿಸ್ಟಮ್ ಅಂತಂದ್ರೆ ಡೈರೆಕ್ಟ್ ಹೆಡರ್ ಇಂದ ಬೆಂಡ್ ಪೈಪ್ ಬಂದು ಇಲ್ಲಿ ಕನೆಕ್ಟ್ ಆಗಿ ಎಕ್ಸಾಸ್ಟ್ ಬರುತ್ತೆ. ಇದನ್ನ ಫುಲ್ ಸಿಸ್ಟಮ್ ಅಂತಾರೆ. ಓಕೆನಾ? ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸಖತ್ತು ಲೌಡ್ ಇದೆ. ಎಕ್ಸಾಸ್ಟ್ ಮಾತ್ರ ನನಗೆ ಕೇಳಿಸ್ಕೊಳಕ್ ಆಗ್ತಿಲ್ಲ, ಹಂಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಐಡಲ್ ಸೌಂಡ್ ಹೆಂಗಿದೆ ಅಂತ ಕೇಳೋಣ. ಎಕ್ಸಾಸ್ಟ್ ನೋಟ್ಗೆ ನಮ್ ರಾಕಿ ಫುಲ್ ಗಾಬರಿಯಾಗಿ ಮಲಗಿದವನ್ ಎದ್ಬಿಟ್ಟ. ನಮ್ದು ಏನು ಕೆಲಸ ಇರ್ತವೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದೊಂದು ಕರ್ಮ. ಇವಾಗ ಬರ್ತಾ ಇರೋ ಸೌಂಡ್ ವಿತ್ ಡಿ.ಬಿ ಕಿಲ್ಲರ್. ಇವಾಗ ಡಿ.ಬಿ ಕಿಲ್ಲರ್ ತೆಗೆಂತ ಹೇಳಿರಿ. ಒಂದು ಆಲಂಕಿ ಸ್ಕ್ರೂ ಇರುತ್ತೆ, ಅದನ್ನ ರಿಮೂವ್ ಮಾಡಿದ್ರೆ ಡಿ.ಬಿ ಕಿಲ್ಲರ್ ಆಚೆ ಬರುತ್ತೆ. ಹುಷಾರಾಗಿ ತಕ್ಕೊಬೇಕು. ಡಿ.ಬಿ ಕಿಲ್ಲರ್ ಸ್ಕ್ರೂ ತೆಗಿವಾಗ ಒಳಗಡೆಗೆ ಹೋಗ್ಬಿಟ್ರೆ ಹಿಂಗ್ ತೆಗೆದ್ರೆ ಡಿ.ಬಿ ಕಿಲ್ಲರ್ ಆಚೆ ಬರುತ್ತೆ. ಇವಾಗ ವಿತೌಟ್ ಡಿ.ಬಿ ಕಿಲ್ಲರ್ ಸೌಂಡ್ ಕೇಳಿಸ್ತೀನಿ. ಐಡ್ಲಿಂಗ್ ಅಲ್ಲಿ ನೋಡಿ ಈ ತರ ಕೇಳಿಸುತ್ತೆ ಸೌಂಡು. ನೋಡಿ ನಾನು RPM ಕೊಡ್ತಾ ಇರೋದೇನೆ 2000 RPM ಇಂದ 3000 RPM ಅಷ್ಟೇ ಕೊಡ್ತಿರೋದು ನಾನು. ಒಂದು 5 ಕಿಲೋಮೀಟರ್ ಹಿಂದೆನೆ ಗೊತ್ತಾಗ್ಬಿಡುತ್ತೆ ನಾನು ಮನೆಗೆ ಬರ್ತಾ ಇದೀನಿ ಅಂತ ನಮ್ಮ ಮನೆಯವ್ರಿಗೆ. ಡೌನ್ ಶಿಫ್ಟ್ ಮಾಡೋದೇ ಮಜಾ ಗುರು. ರವ್ ಮ್ಯಾಚ್ ಮಾಡ್ಕೊಂಡು ಡೌನ್ ಶಿಫ್ಟ್ ಮಾಡಿದ್ರೆ ಒಳ್ಳೆ ಕ್ರೇಜಿ ಬೀಟು. ತಡಿ, ನಮ್ಮ ಸೋನ್ಗೆ ಫೋನ್ ಮಾಡಿ ಹೇಳೋದ ಬಂದೆ ಅಂತ. ಫೋನ್ ಹೆಂಗ್ ಮಾಡೋದು ಗುರು? ಸೌಂಡ್ ಕೇಳಿ ಆಚೆಗೆ ಬರ್ತಾನೆ. ಅಯ್ಯೋ ಪಾಪ, ಈಗ ಯಾವ್ದೋ ಹುಡುಗಿ ಎದ್ರಿಗೂ ಓಡ್ಬಿಡ್ತು. ಹೆಂಗ್ ಹೇಳ್ದೆ ನೋಡ್ರಿ, ನಾನು ಫೋನೇ ಮಾಡ್ಲಿಲ್ಲ, ಆಚೆ ಬಂದಿರೋದು.